ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಚ್ಚುವ ಸೈಕಿರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನಮಗೆ ಒಂದು ಈ ವಿಡಿಯೋದಲ್ಲಿ ಅನಂತನ ಹುಣ್ಣಿಮೆ ಯಾವಾಗ, ಅಂದರೆ ಭಾದ್ರಪದ ಮಾಸದ ಹುಣ್ಣಿಮೆ ಯಾವಾಗ, ಪಿತೃಪಕ್ಷ ಯಾವಾಗಿಂದ ಯಾವಾಗ ನಮಗೆ ಇರುತ್ತದೆ ಈ ಸಲ, ಹಾಗೆ ಇನ್ನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಬನ್ನಿ ನೋಡೋದಂತೆ. ಮೊದಲು ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಗ್ರಹಣದ ಬಗ್ಗೆ ಈ ಸಲ ನಮಗೆ ಸ್ಪೆಷಲ್ ಹಂಟ್ ಚಂದ್ರಗ್ರಹಣ ಬಂದಿದೆ. ಅದು ಯಾವಾಗ ಅಂತ ತಿಳಿಸ್ಕೊಟ್ಟಿದ್ದೇನೆ. ಆ ವಿಡಿಯೋವನ್ನು ಸಹ ನೀವು ನೋಡಬಹುದು. ಹುಣ್ಣಿಮೆ ನಮಗೆ ಯಾವಾಗ ಅನ್ನೋದಾದರೆ, ಭಾದ್ರಪದ ಮಾಸದಲ್ಲಿ ಬರುವಂಥ ವಿಶೇಷವಾದ ಅನಂತನ ಹುಣ್ಣಿಮೆ ನಮಗೆ ಬರುವಂಥದ್ದು ಸೆಪ್ಟೆಂಬರ್ 17ನೇ ತಾರೀಕು ಮಂಗಳವಾರ ಬೆಳಿಗ್ಗೆ 11:45 ಪ್ರಾರಂಭವಾದರೆ, 18ನೇ ತಾರೀಕು ಬುಧವಾರ ಬೆಳಿಗ್ಗೆ 8:04 ಅದು ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಒಂದು ಸೂರ್ಯೋದಯದ ತಿಥಿ ತೆಗೆದುಕೊಂಡು ಬುಧವಾರ 18ನೇ ತಾರೀಕು ಆಚರಣೆ ಮಾಡ್ತೀವಿ. ಈ ಸಲ ಅನಂತನ ಹುಣ್ಣಿಮೆ ತುಂಬ ಒಂದು ವಿಶೇಷವಾದ ಹುಣ್ಣಿಮೆ. ಅದು ಪಿತೃಪಕ್ಷ ಸಹ ಇದೇ ದಿವಸದಿಂದಲೇ ಪ್ರಾರಂಭವಾಗುವಂಥದ್ದು. ಹಾಗೆ ಈ ಹುಣ್ಣಿಮೆಗೆ ನಮಗೆ ವಿಶೇಷವಾದ ಒಂದು ಪಿತೃಗಳ ಅನುಗ್ರಹ ಸಹ ತುಂಬ ಜಾಸ್ತಿಯಾಗಿ ಇರ್ತದೆ ಅಂತ ನಂಬಿಕೆ. ನಾವು ಈ ಪಿತೃಪಕ್ಷ ದಿನವನ್ನು ಈ ದಿನದಿಂದ ಪ್ರಾರಂಭ ಮಾಡಿ ಅಕ್ಟೋಬರ್ 2ನೇ ತಾರೀಕಿನವರೆಗೆ ನಾವು ಆಚರಣೆ ಮಾಡ್ತೇವೆ. ಅಕ್ಟೋಬರ್ 2ನೇ ತಾರೀಕಿಗೆ ನಮಗೆ ಮಹಾಲಯ ಅಮಾವಾಸ್ಯೆ ಸಹ ಇರುವಂಥದ್ದು. ಅಕ್ಟೋಬರ್ 3ನೇ ತಾರೀಕು ಅಂದರೆ ಬುಧವಾರದಿಂದ ನಮಗೆ ನವರಾತ್ರಿ ಹಬ್ಬ ಸಹ ಪ್ರಾರಂಭವಾಗ್ತದೆ. ಅದ್ರ ಬಗ್ಗೆ ಸಹ ನನಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬ್ರಹ್ಮ ಪುರಾಣದಲ್ಲಿ ಉಲ್ಲೇಖ ಇದೆ. ಏನಪ್ಪ ಅನ್ನೋದಾದರೆ, ದೇವರನ್ನು ಪೂಜೆ ಮಾಡುವ ಮೊದಲು ನಮ್ಮ ಹಿರಿಯರನ್ನು ಅಂದರೆ ಪಿತೃಗಳನ್ನು ಪೂಜೆ ಮಾಡಬೇಕು ಅಂತ ಒಂದು ನಂಬಿಕೆ. ಸೊ ಈ ಪಿತೃ ಪೂಜೆ ನಮಗೆ ತುಂಬ ಒಂದು ಪ್ರಮುಖವಾಗಿರುವಂಥದ್ದು. ನೀವು ಕೇಳ್ತಾ ಇರ್ತೀರಿ, ಎಷ್ಟು ಪೂಜೆ ಮಾಡಿದ್ರೆ ಸಹ ನಮಗೆ ಒಂದು ಅನುಗ್ರಹ ಸಿಗಲ್ಲ ಅನ್ನೋದಾದರೆ, ಮೊದಲು ನೀವು ನಿಮ್ಮ ಕುಲದೇವರ ಪೂಜೆ, ಮನೆ ದೇವರ ಪೂಜೆ, ಗಣೇಶನ ಪೂಜೆ, ಹಾಗೆ ಈ ಪಿತೃ ಶಾಂತಿಯನ್ನು ಸಹ ನೀವು ಮಾಡಬೇಕಾಗಿರುವಂಥದ್ದು. ನಂತರ ನೀವು ಯಾವುದೇ ಪೂಜೆಯನ್ನು ಸಹ ನೀವು ಮಾಡ್ಬೋದು ಈ ವಿಶೇಷವಾದ ಬರುವಂಥ ಒಂದು ಹಬ್ಬದಲ್ಲಿ ಸಹ. ಕೆಲವರು ಈ ಪಿತೃಪಕ್ಷದಲ್ಲಿ ಸಿಹಿಯನ್ನು ಮಾಡ್ತಾರೆ, ಕೆಲವರು ಖಾರವನ್ನು ಮಾಡ್ತಾರೆ, ಒಬ್ಬರು ಎರಡನ್ನು ಸಹ ಮಾಡ್ತಾರೆ. ಹಾಗೆ ಕೆಲವರು ಮಾಂಸಾಹಾರವನ್ನು ಸಹ ಕೆಲವರು ಮಾಡ್ತಾರೆ ಪಿತೃಪಕ್ಷಕ್ಕೆ. ಅವರವರ ಮನೆ ಒಂದು ಪದ್ಧತಿಯನ್ನು ಅನುಗುಣವಾಗಿ ಅವರು ಮಾಡ್ತಾರೆ. ಈ ಪಿತೃಪಕ್ಷವನ್ನು ನಾವು ಯಾವುದೋ ಒಂದು ಮನೆಯಲ್ಲಿ ನೋಡ್ಕೊಂಡು ನಾವು ಆಚರಣೆ ಮಾಡುವಂಥದ್ದಲ್ಲ. ನಮ್ಮ ಹಿರಿಯರು ಯಾವ ರೀತಿ ಅದನ್ನು ನಡೆಸ್ಕೊಂಡು ಬಂದಿರ್ತಾರೋ ಅದೇ ರೀತಿ ಮಾಡಬೇಕಾಗಿರುವಂಥದ್ದು. ಆದರೆ ಪೂಜಾ ವಿಧಾನ ಮಾತ್ರ ಒಂದೇ ರೀತಿಯೇ ಇರ್ತದೆ. ಅದರಲ್ಲಿ ಮಾತ್ರ ಯಾವುದೇ ಬದಲಾವಣೆಗಳು ಸಹ ಇರುವುದಿಲ್ಲ. ಕೆಲವರು ಈ ಪಿತೃಪಕ್ಷದ ಸಮಯದಲ್ಲಿ, ಅಂದರೆ ಮೊದಲನೇ ಅಥವಾ ಹುಣ್ಣಿಮೆ ಆಗಿದ್ದ ಮೊದಲನೇ ಅಥವಾ 2ನೇ ಶನಿವಾರದಲ್ಲಿ ಪಿತೃಪಕ್ಷವನ್ನು ಆಚರಣೆ ಮಾಡ್ತಾರೆ. ಕೆಲವರು ಮುತ್ತೈದೆಯಾಗಿ ಸತ್ತಿರುವಂಥವರು ಈ ಪಿತೃಪಕ್ಷದ ಸಮಯದಲ್ಲಿ ಯಾವುದೋ ಒಂದು ಮಂಗಳವಾರ ಅಥವಾ ಶುಕ್ರವಾರದಲ್ಲಿ ಆಚರಣೆ ಮಾಡ್ತಾರೆ ಮುತ್ತೈದೆಯಾಗಿ ಸತ್ತವಂಥವರಿಗೆ. ಹಾಗೆ ಕೆಲವರು ಮಹಾಲಯ ಅಮಾವಾಸ್ಯೆಗೆ ಆಚರಣೆ ಮಾಡ್ತಾರೆ, ಕೆಲವರು ಈ ಹುಣ್ಣಿಮೆಗೆ ಆಚರಣೆ ಮಾಡ್ತಾರೆ. ಹಾಗೆ ಇನ್ನೂ ಕೆಲವರು ಸಹ ದಸರಾ ಸಮಯದಲ್ಲಿ ಸಹ ಆಚರಣೆ ಮಾಡ್ತಾರೆ. ಅಂದರೆ ಈ ನವರಾತ್ರಿ ಸಮಯದಲ್ಲಿ 8 ದಿನಗಳ ಕಾಲ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ, ಎಲ್ಲರೂ ಮಾಡುವ ಹಾಗೆಯೇ. ಆದರೆ ಅವರು 8ನೇ ದಿನಕ್ಕೆ ಕಳಸವನ್ನು ವಿಸರ್ಜನೆ ಮಾಡಿ 9ನೇ ದಿನಕ್ಕೆ ನಮಗೆ ಆಯುಧ ಪೂಜೆ ಬರ್ತದೆ ಅಲ್ವಾ, ಈ ಪೂಜೆಯ ಸಮಯದಲ್ಲಿ ಪಿತೃಪಕ್ಷವನ್ನು ಆಚರಣೆ ಮಾಡ್ತಾರೆ. ಮಾಂಸಾಹಾರ ಎಲ್ಲದನ್ನು ಸಹ ಮಾಡ್ಕೊಂಡು, ನಾನ್ ವೆಜ್ ಎಲ್ಲ ಮಾಡ್ಕೊಂಡು ಮಾಡ್ತಾರೆ. ಹಾಗೆ ಕೆಲವರು ಗೌರಿ ಗಣೇಶ ಹಬ್ಬದಲ್ಲಿ ಸಹ ಮಾಡ್ತಾರೆ, ಕೆಲವರು ದೀಪಾವಳಿ ಹಬ್ಬದ ಸಮಯದಲ್ಲಿ ಮಾಡ್ತಾರೆ, ನೀರು ತುಂಬುವ ಹಬ್ಬದಲ್ಲಿ ಸಮಯ. ಹಾಗೆ ಈ ದೀಪಾವಳಿ ಅಮಾವಾಸ್ಯೆ ಬರ್ತಾರೆ ನಮಗೆ, ಅವತ್ತಿನ ದಿವಸದಲ್ಲಿ ಸಹ ಮಾಡ್ತಾರೆ. ಹಾಗೆ ಕೆಲವರು ಯುಗಾದಿ ಹಬ್ಬದಲ್ಲಿ ಸಹ ಮಾಡ್ತಾರೆ, ಹೊಸ ವರ್ಷಕ್ಕೇನೆ ಆ ಥರ ಸಹ ಮಾಡ್ತಾರೆ. ಅವರವರ ಒಂದು ಮನೆಯ ಪದ್ಧತಿಯ ಒಂದು ಅನುಗುಣವಾಗಿ ಆಯಾ ಸಮಯದಲ್ಲಿ ಅವರು ಆಚರಣೆ ಮಾಡ್ತಾ ಇರ್ತಾರೆ. ಈ ಪಿತೃಪಕ್ಷದ ಸಮಯದಲ್ಲಿ 3 ತಲೆಮಾರಿನ ಒಂದು ಕುಟುಂಬದ ಒಂದು ಸದಸ್ಯರನ್ನು ನೆನಪು ಮಾಡಿಕೊಂಡು ಪೂಜೆ ಮಾಡ್ತಾರೆ. ನಿಮಗೆ ಗೊತ್ತಿರಬಹುದು, ಪಿಂಡ ಪ್ರದಾನ ಸಹ ಮಾಡುವಾಗ 3 ಪಿಂಡಗಳನ್ನು ನಾವು ತಯಾರು ಮಾಡ್ತೀವಿ. ಅಂದರೆ 3 ತಲೆಮಾರಿನ ಒಂದು ಕುಟುಂಬದ ಒಂದು ಸದಸ್ಯರೊಂದಿಗೆ ನಾವು ಅದನ್ನು ಆಚರಣೆ ಮಾಡುವಂಥದ್ದು. ಅಂದರೆ 3 ತಲೆಮಾರಿನ ಒಂದು ಕುಟುಂಬ ನಮ್ಮ ಮನೆಯಲ್ಲಿ ಇರ್ತಾರೆ ಈ ಪಿತೃಪಕ್ಷದ ಸಮಯದಲ್ಲಿ ಅಂತ ನಂಬಿಕೆ. ಆದ್ದರಿಂದ ನಾವು ಈ 3 ತಲೆಮಾರಿನ ಒಂದು ಸದಸ್ಯರೊಂದಿಗೆ ಈ ಪಿತೃಪಕ್ಷವನ್ನು ಆಚರಣೆ ಮಾಡ್ತೀವಿ.
ಹಾಗೆ ಪಿಂಡ ಪ್ರದಾನ, ತರ್ಪಣ ಈ ಪಿತೃಪಕ್ಷದ ಸಮಯದಲ್ಲಿ ತುಂಬ ಒಂದು ಪ್ರಮುಖವಾಗಿರುವಂಥದ್ದು. ಪಿತೃಪಕ್ಷವನ್ನು ನಾವು ಎಲ್ಲರೂ ಸಹ ಆಚರಣೆ ಮಾಡಲೇಬೇಕು. ಏಕೆಂದರೆ ನಮ್ಮ ಒಂದು ಪೂಜೆಯ ಒಂದು ಪ್ರತಿಫಲ ಸಿಗಲು ಈ ಪೂಜೆಯನ್ನು ಸಹ ನಾವು ಆಚರಣೆ ಮಾಡಬೇಕು, ಈ ಪಕ್ಷವನ್ನು ಸಹ. ನೋಡಲು ಫ್ರೆಂಡ್ಸ್, ನಾನು ನಿಮಗೆ ಇವತ್ತಿನ ಒಂದು ಈ ವಿಧದಲ್ಲಿ ಪಿತೃಪಕ್ಷ ಯಾವಾಗ, ಅನಂತನ ಹುಣ್ಣಿಮೆ ಯಾವಾಗ, ಪಿತೃಪಕ್ಷ ಯಾವ ತನಕ ನಮಗೆ ಇರುತ್ತದೆ, ಹಾಗೆ ಸಂಪೂರ್ಣದ ಮಾಹಿತಿ, ಏನು ಹೆಚ್ಚಿನ ಮಾಹಿತಿಯನ್ನು ಸಹ ನನಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಸಮಯದಲ್ಲಿ ಅಂದರೆ ಈ ವರ್ಷ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಬೇಕು ಅಂತ ಅಂದುಕೊಂಡಿದ್ದೇನೆ. ಹೋದ ವರ್ಷ ಸಹ ಕೊಟ್ಟಿದ್ದೆ, ಅದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಈ ವರ್ಷ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.